ಕ್ರಿಶ್ಚಿಯನ್ ಇತರೆ ಧರ್ಮಕ್ಕೆ ಮತಾಂತರವಾದರೆ ಎಸ್ಸಿ ಮೀಸಲು ಇಲ್ಲ. ಹಿಂದೂ, ಸಿಖ್, ಬೌದ್ಧ ಧರ್ಮಗಳಿಗೆ ಸೇರಿದವರಿಗೆ ಮಾತ್ರ ಎಸ್ಸಿ ಮೀಸಲು. ಮಹತ್ವದ ಆದೇಶವನ್ನು ಹೊರಡಿಸಿದೆ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ. ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿರುವಂತಹ ದಲಿತ ವ್ಯಕ್ತಿಯಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ರಾಮಿರೆಡ್ಡಿ ಅನ್ನುವಂಥವರು ಅವರ ಮೇಲೆ ಆನಂದ್ ಎಂಬುವರಿಂದ ಜಾತಿ ನಿಂದನೆಯ ಕೇಸನ್ನು ಹಾಕಲಾಗಿತ್ತು. ಆನಂದ್ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದಾರೆ. ಎಸ್ಸಿ ಎಸ್ಟಿ ಕಾಯ್ದೆ ಅವರಿಗೆ ಅನ್ವಯಿಸೋದಿಲ್ಲ. 2025 ಮೇನಲ್ಲಿ ಆದೇಶವನ್ನು ಹೊರಡಿಸಿತ್ತು ಆಂಧ್ರ ಪ್ರದೇಶದ ಹೈಕೋರ್ಟ್. ಇದರಿಂದಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರುವಂತಹ ಚಿಂತಾಡ ಆನಂದ್ ಆಂಧ್ರ ಪ್ರದೇಶದ ಹೈಕೋರ್ಟ್ನ ಆದೇಶವನ್ನು ಎತ್ತಿ ಹಿಡಿದಿದ್ದಾರೆ ಸುಪ್ರೀಂ ಕೋರ್ಟ್. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಿದು ಪ್ರಕರಣ ಅನ್ನುವಂತಹ ಸಂಪೂರ್ಣ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ. ಏನಿದು ಪ್ರಕರಣ? ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಏನಿದ್ರಲ್ಲಿ? ಜಗದೀಶ್, ರೀಸೆಂಟ್ ಆಗಿ ಜಾತಿ ಸಮೀಕ್ಷೆ ಅಂತ ಒಂದು ಕರ್ನಾಟಕ ಸರ್ಕಾರ ಮಾಡಿದಾಗ ಆ ಜಾತಿ ಸಮೀಕ್ಷೆಯ ಕಾಲಂನಲ್ಲಿ ಜಾತಿಗಳ ಲಿಸ್ಟ್ ನಲ್ಲಿ ಈ ಕುರುಬ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಹೀಗೆ ಬೇರೆ ಬೇರೆ ಮಾದಿಗ ಕ್ರಿಶ್ಚಿಯನ್ ಈ ರೀತಿಯಾದಂತಹ ಹೆಸರುಗಳು ಇದ್ದಂತಹ ಕಾರಣಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು ನಿಮಗೆ ನೆನಪಿರಬಹುದು. ರಾಜ್ಯದಲ್ಲಿ ಯಾವ ರೀತಿಯಾದಂತಹ ವಿವಾದ ಎದ್ದಿತ್ತೋ ಅದೇ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರಿದ್ದು. ಆಂಧ್ರ ಪ್ರದೇಶದ ಪ್ರಕರಣ ಸುಪ್ರೀಂ ಕೋರ್ಟ್ ಬಹಳ ಕ್ರಿಸ್ಟಲ್ ಕ್ಲಿಯರ್ ಆಗಿ ಈ ಬಾರಿ ತನ್ನ ಒಂದು ತೀರ್ಪನ್ನ ಕೊಟ್ಟಿದೆ. ಈ ಪ್ರಕರಣದ ಹಿನ್ನೆಲೆ ಏನು ಅನ್ನೋದನ್ನ ಹೇಳ್ಬಿಡ್ತೀನಿ. ಆಂಧ್ರ ಪ್ರದೇಶದ ಪಿತ್ತಾಲ ವನೇಲಿಪಾಲಂ ಅನ್ನುವಂಥ ಒಂದು ಹಳ್ಳಿ, ಆ ಪಿತ್ತಾಲ ವನಿಪಲೇಂ ಅನ್ನುವಂಥ ಹಳ್ಳಿಯಲ್ಲಿ ಓರ್ವ ಆನಂದ್ ಪೌಲ್, ಚಿಂತಾಡ ಆನಂದ್ ಪೌಲ್ ಅನ್ನುವಂಥ ಒಬ್ಬ ಪಾದ್ರಿ, ಆತ ಭಾನುವಾರದ ಪ್ರೇಯರ್ನ ತನ್ನ ಮನೆಯಲ್ಲಿ ನಡೆಸ್ತಿರ್ತಾನೆ. ಒಂದಷ್ಟು ಜನ ಸೇರಿರ್ತಾರೆ. ಆದ್ರೆ ಆ ಟೈಮ್ನಲ್ಲಿ 2021 ನಡೆದಿರುವಂತಹ ಘಟನೆ ಇದು ಜಗದೀಶ್. 2021 ತನ್ನ ಮನೆಯಲ್ಲಿ ಒಂದು ಭಾನುವಾರ ಈತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಂತಹ ಟೈಮ್ನಲ್ಲಿ ಅಲ್ಲಿಗೆ ರಾಮಿರೆಡ್ಡಿ, ಅಕ್ಕಲ ರಾಮಿರೆಡ್ಡಿ ಹಾಗೆ ಒಂದಿಷ್ಟು ಜನ ಕೆಲವರು ಅಲ್ಲಿ ನುಗ್ತಾರೆ. ಅವ್ರು ಮಾಡಿದಂತಹ ಆರೋಪ ಏನು ಅಂದ್ರೆ ಇವನು ಇಲ್ಲಿ ಅಕ್ರಮವಾಗಿ ಮತಾಂತರವನ್ನ ಮಾಡ್ತಾ ಇದ್ದ, ಅಂದ್ರೆ ಹಿಂದೂಗಳನ್ನ ಕ್ರಿಶ್ಚಿಯಾನಿಟಿಗೆ ಈತ ಕನ್ವರ್ಟ್ ಮಾಡ್ತಾ ಇದ್ದ, ಅವರನ್ನ ಪ್ರೇರೇಪಿಸ್ತಾ ಇದ್ದ ಅನ್ನುವಂಥ ಆರೋಪವನ್ನ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಮೇಲೆ ಹಲ್ಲೆಯಾಗಿದೆ, ತನಗೆ ಜೀವ ಬೆದರಿಕೆಯಾಗಿದೆ, ತನ್ನ ಮೇಲೆ ಜಾತಿ ನಿಂದನೆಯಾಗಿದೆ ಅಂತ ಹೇಳಿ ಆ ಆನಂದ್ ಪೌಲ್ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾನೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಕಂಪ್ಲೇಂಟ್ ಕೊಡುವಂತಹ ಸಂದರ್ಭದಲ್ಲಿ ಆತ ಮೆನ್ಷನ್ ಮಾಡುವಂತಹ ಸೆಕ್ಷನ್ಸ್ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಆತ ತಾನು ಕ್ರಿಶ್ಚಿಯಾನಿಟಿಯನ್ನ ಪಾಲನೆ ಮಾಡ್ತಾ ಇದ್ರು, ತಾನು ಮತಾಂತರಗೊಂಡಿದ್ರು ಕೂಡ 1 ದಶಕಕ್ಕಿಂತ ಹೆಚ್ಚಾಗಿದೆ ಆತ ಮತಾಂತರಗೊಂಡು. ಆತ ಕೇಸನ್ನ ದಾಖಲು ಮಾಡುವಂತಹ ಸಂದರ್ಭದಲ್ಲಿ ST ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲು ಮಾಡ್ತಾನೆ. ಸೆಕ್ಷನ್ 31R, 31S, 32VA ಇವುಗಳ ಅಂಡರ್ನಲ್ಲಿ ಅಕ್ಕಲ ರಾಮಿರೆಡ್ಡಿಯ ವಿರುದ್ಧ ದೂರು ದಾಖಲು ಮಾಡ್ತಾನೆ. ಕೇಸ್ ಫೈಲ್ ಆಗುತ್ತೆ, ಪೊಲೀಸರು ಚಾರ್ಜ್ ಶೀಟ್ ಕೂಡ ದಾಖಲು ಮಾಡ್ತಾರೆ. ಆಗ ಆರೋಪಿ ಅಕ್ಕಲ ರಾಮಿರೆಡ್ಡಿ ಆತ ಆಂಧ್ರ ಪ್ರದೇಶದ ಹೈಕೋರ್ಟ್ ಮೊರೆ ಹೋಗ್ತಾನೆ, ಕೇಸ್ನ ನೀವು ರದ್ದುಗೊಳಿಸಬೇಕು ಅಂತ ಕೋರಿ. ಯಾಕಂದ್ರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡು ಪಾದ್ರಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಆನಂದ್ ಪೌಲ್ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದವನು ನಾನು ಅಂತ ಹೇಳ್ಕೊಳಕ್ ಸಾಧ್ಯ ಇಲ್ಲ. SC/ST ಕಾಯ್ದೆಯಡಿ FIR ದಾಖಲಿಸಿರುವುದು ಕಾನೂನು ಬಾಹಿರ ಅನ್ನೋದು ರಾಮಿರೆಡ್ಡಿ ವಾದ ಆಗಿತ್ತು. ಹಿಂದೂ ಧರ್ಮಕ್ಕಿಂತ ಭಿನ್ನವಾದ ಧರ್ಮವನ್ನ ಅನುಸರಿಸುವ ಯಾವುದೇ ವ್ಯಕ್ತಿಯನ್ನ ಪರಿಶಿಷ್ಟ ಜಾತಿಯ ಸದಸ್ಯ ಅಂತ ಹೇಳಿ ಪರಿಗಣಿಸೋಕಾಗಲ್ಲ ಅಂತ 1950ರ ಸಂವಿಧಾನದ ಪರಿಶಿಷ್ಟ ಜಾತಿಗಳ ಆದೇಶ ಹೇಳುತ್ತೆ. ಅದನ್ನೇ ಇಟ್ಕೊಂಡು ರಾಮಿರೆಡ್ಡಿ ಆಂಧ್ರ ಪ್ರದೇಶ ಹೈಕೋರ್ಟ್ ನಲ್ಲಿ ವಾದ ಮಾಡ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಆನಂದ್ ಪೌಲ್ ಕಡೆಯ ವಾದ ಏನಾಗಿತ್ತು ಅಂದ್ರೆ ತನಿಖೆ ಪೂರ್ಣ ಆಗಿದೆ, 10 ಸಾಕ್ಷಿಗಳ ಹೇಳಿಕೆಗಳೊಂದಿಗೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಹಾಗಾಗಿ SC ಮತ್ತು ST ಕಾಯ್ದೆಯ ಅನ್ವಯಕ್ಕೆ ಸಂಬಂಧಪಟ್ಟ ಹಾಗೆ ನಾನಿರುವಂತಹ ಜಾಗದ ತಾಲೂಕಿನ ತಹಶೀಲ್ದಾರ್ ಆಲ್ರೆಡಿ ಆನಂದ್ ಪೌಲ್ ಹಿಂದೂ ಮಾದಿಗ ಜಾತಿಗೆ ಸೇರಿದಂತಹ ಪರಿಶಿಷ್ಟ ಜಾತಿ ಸಮುದಾಯದ ಸದಸ್ಯ ಅಂತ ಹೇಳಿ ಅವರೇ ದೃಢೀಪಡಿಸಿದಂತಹ ಒಂದು ಜಾತಿ ಪ್ರಮಾಣ ಪತ್ರ ಇದೆ ಅಂತ ಹೇಳಿ ಅದನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾನೆ. ಆದ್ರೆ ಹೈಕೋರ್ಟ್ ಈತನ ವಾದವನ್ನ ನಿರಾಕರಿಸುವಂತಹ ಕೆಲಸವನ್ನ ಮಾಡಿತ್ತು. ಹೈಕೋರ್ಟ್ ಅದನ್ನ ಕೇಸ್ನಲ್ಲಿ ಅಕ್ಕೀಲ ರಾಮಿರೆಡ್ಡಿ ಏನಿದ್ದಾನೆ ಆತನ ವಾದವೇ ಸರಿ ಅನ್ನುವಂತಹ ಒಂದು ತೀರ್ಪನ್ನ ಕೊಡುತ್ತೆ, ಆತನ ವಾದವನ್ನ ಎತ್ತಿ ಹಿಡಿಯುತ್ತೆ. ಅದಾದ ನಂತರ ಈ ಕೇಸ್ ಸುಪ್ರೀಂ ಕೋರ್ಟ್ ನ ಅಂಗಳಕ್ಕೆ ಬಂದಿತ್ತು. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಪರಿಶಿಷ್ಟ ಜಾತಿಗಳು ಅಥವಾ ಪರಿಶಿಷ್ಟ ಪಂಗಡಗಳು ಅಥವಾ ಹಿಂದುಳಿದ ವರ್ಗಗಳು ಸಮುದಾಯದ ಪ್ರಮಾಣ ಪತ್ರ ಏನಿದೆ, ಪ್ರಮಾಣ ಪತ್ರ ವಿತರಣೆಯ ನಿಯಂತ್ರಣ ಕಾಯ್ದೆ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು
1993 ಕಲಂ 5 ಅಡಿಯಲ್ಲಿ ಅದು ಅವ್ರಿಗೆ ಸಂಬಂಧಪಟ್ಟಂತಹ ವಿಚಾರ, ಆ ಇಲಾಖೆಯ ಅಧಿಕಾರಿ ನಿರ್ಧರಿಸಬೇಕಾದಂತಹ ವಿಚಾರ. ಆದ್ರೂ ಕೇವಲ ಜಾತಿ ಪ್ರಮಾಣ ಪತ್ರ ರದ್ದಾಗಿಲ್ಲ ಅನ್ನುವಂಥ ಕಾರಣಕ್ಕೆ ನೀನ್ ಕನ್ವರ್ಟ್ ಆಗಿದ್ಯಾ, ಆದ್ರೆ ನಿನ್ ಜಾತಿ ಪ್ರಮಾಣ ಪತ್ರ ರದ್ದಾಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ನೀನು SC ಮತ್ತು ST ಕಾಯ್ದೆಯಡಿ ರಕ್ಷಣೆಯನ್ನ ಪಡೆಯೋಕೆ ನೀನ್ ಅರ್ಹ ಅಲ್ಲ ಅಂತ ಹೇಳಿ ನ್ಯಾಯಾಲಯ, ಆಂಧ್ರ ಪ್ರದೇಶ ಹೈಕೋರ್ಟು ಕೂಡ ಆವಾಗ ಸ್ಪಷ್ಟಪಡಿಸಿತ್ತು. ಈಗ ಅದನ್ನೇ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಮಾಡಿದೆ. ಇನ್ನೂ ಒಂದನ್ನ ಹೇಳುತ್ತೆ ಸುಪ್ರೀಂ ಕೋರ್ಟ್, ಹಿಂದೂ, ಸಿಖ್ ಅಥವಾ ಬೌದ್ಧ ಧರ್ಮವನ್ನ ಹೊರತುಪಡಿಸಿ ಬೇರೆ ಯಾವುದೇ ಧರ್ಮವನ್ನ ಅನುಸರಿಸುವಂತಹ ವ್ಯಕ್ತಿಯನ್ನ ಪರಿಶಿಷ್ಟ ಜಾತಿಯ ಸದಸ್ಯ ಅಂತ ಹೇಳಿ ಪರಿಗಣಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಯಾಕಂದ್ರೆ ನಾನು ಆಗ್ಲೇ ಉಲ್ಲೇಖ ಮಾಡಿದೆ, 1950 ಸಂವಿಧಾನ ಪರಿಶಿಷ್ಟ ಜಾತಿ ಆದೇಶ ಅದರ 3ನೇ ಕಲಂನಲ್ಲಿ ಏನಿದೆ ಅಂತಂದ್ರೆ, ನಿರ್ದಿಷ್ಟಪಡಿಸದ ಯಾವುದೇ ಧರ್ಮಕ್ಕೆ ಮತಾಂತರಗೊಳ್ಳೋದು, ಹುಟ್ಟಿನಿಂದ ಆ ಜಾತಿಗೆ ಸೇರಿದವರಾಗಿದ್ರೂ ಕೂಡ ತಕ್ಷಣವೇ ಪರಿಶಿಷ್ಟ ಜಾತಿ ಸ್ಥಾನಮಾನವನ್ನ ಕಳ್ಕೊಳ್ಳುವಂತೆ ಮಾಡುತ್ತೆ ಅಂತ ಹೇಳಿ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಹಾಗಾಗಿ ಈ ಕೇಸ್ನಲ್ಲಿ ಅಕ್ಕಲ ರಾಮಿರೆಡ್ಡಿ ಗೆಲುವನ್ನ ದಾಖಲು ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಐತಿಹಾಸಿಕ ಒಂದು ತೀರ್ಪಿದು ಜಗದೀಶ್. ಯಾಕಂದ್ರೆ ಇದು ಬಹಳ ಕಡೆಗಳಲ್ಲಿದೆ. ದಲಿತರಾಗಿರ್ತಾರೆ, ಅವರನ್ನ ಫೋರ್ಸ್ಫುಲಿ ಅಥವಾ ಯಾವುದೋ ಆಮಿಷ ತೋರಿಸಿ ಮತಾಂತರ ಮಾಡುವಂತಹ ಕೆಲಸವನ್ನ ಕ್ರಿಶ್ಚಿಯನ್ ಮಿಷನರಿಗಳು ಮಾಡ್ತಾವೆ. ಆದ್ರೆ ಮತಾಂತರಗೊಂಡ್ರು, ಕ್ರಿಶ್ಚಿಯನ್ ಧರ್ಮವನ್ನ ಪಾಲಿಸ್ತಾ ಇದ್ರು, ಇವರು ಅದೇ ಸರ್ಕಾರದ ಮೀಸಲಾತಿಯನ್ನ SC STಗೆ ಸೇರಿದ ಮೀಸಲಾತಿಯನ್ನ ಪಡ್ಕೊಳ್ತಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಸವಲತ್ತುಗಳನ್ನ ಬಳಕೆ ಮಾಡ್ಕೊಳ್ತಿರ್ತಾರೆ. ಜೊತೆಗೆ ಅಟ್ರಾಸಿಟಿ ಕೇಸ್ನ ಒಂದು ಅಸ್ತ್ರ ಏನಿದೆ ಅದನ್ನ ಕೂಡ ಬಳಕೆ ಮಾಡ್ಕೊಳ್ತಿರ್ತಾರೆ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಸಲ್ಲದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನ ಕೊಟ್ಟಿದೆ. ಜಗದೀಶ್, ಥ್ಯಾಂಕ್ ಯು ವಿದ್ಯಾಶ್ರೀ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.